ಎಸ್ ನೋಡಿ, ಎಲ್ಲೆಂದರಲ್ಲಿ ನೀವು ಕೂಡ ಬೀದಿ ನಾಯಿಗಳಿಗೆ ಆಹಾರ ಹಾಕ್ತೀರಾ, ಊಟ ಹಾಕ್ತೀರಾ ಅಂತಂದ್ರೆ ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಲೇಬೇಕು. ಸಾರ್ವಜನಿಕ ಸ್ಥಳಗಳಲ್ಲಿ ನೀವು ಕೂಡ ನಾಯಿಗಳಿಗೆ ಬಿಸ್ಕೆಟ್ ಹಾಕ್ತೀರಾ, ಊಟ ಏನಾದರೂ ಹಾಕ್ತೀರಾ ಅಂತಂದ್ರೆ ನಿಮಗೂ ಕೂಡ ಫೈನ್ ಬೀಳುತ್ತೆ. ಬೀದಿ ನಾಯಿಗಳಿಗೆ ಆಹಾರ ನೀಡಲು ಇದೀಗ ನಿರ್ದಿಷ್ಟ ಸ್ಥಳಗಳ ಗುರುತನ್ನ ಮಾಡಲಾಗ್ತಾ ಇದೆ. ಇದು ಜಿಬಿಎ ಕಡೆಯಿಂದ ಆಗ್ತಾ ಇರುವಂತದ್ದು. ಜಿಬಿಎ ಗುರುತಿಸುವಂತಹ ಸ್ಥಳಗಳಲ್ಲಿ ಮಾತ್ರ ಬೀದಿ ನಾಯಿಗಳಿಗೆ ನೀವು ಆಹಾರವನ್ನ ಕೊಡಬಹುದು. ಎಲ್ಲೆಂದರಲ್ಲಿ ಇನ್ಮೇಲೆ ನೀವು ಊಟ ಹಾಕೋ ಹಾಗಿಲ್ಲ. ಬೀದಿ ನಾಯಿಗಳಿಗೆ ಆಹಾರ ನೀಡುವ ಸ್ಥಳಗಳಲ್ಲಿ ನಾಮಫಲಕ ಅಳವಡಿಕೆ ಮಾಡಲಾಗುತ್ತೆ. ಸಾರ್ವಜನಿಕರ ಆರೋಗ್ಯ ರಕ್ಷಣೆ ಹಾಗೂ ಪರಿಸರ ಸ್ವಚ್ಛತೆಗೆ ಈ ನಿರ್ಧಾರವನ್ನು ತಗೊಂಡಿದ್ದಾರೆ. ಆಸ್ಪತ್ರೆಗಳು, ಶಾಲೆಗಳು, ಜನಸಂದಣಿ ಪ್ರದೇಶದಲ್ಲಿ ಆಹಾರ ಕೊಡಬಾರದು. ಜಿಬಿಎ ಇಂದ ಬರ್ತಾ ಇರುವಂತಹ ಹೊಸ ಯೋಜನೆ ಇದು. ಹಾಗಾಗಿ ಜಿಬಿಎ ಕಡೆಯಿಂದ ಗ್ರೇಟರ್ ಬೆಂಗಳೂರು ಅಥಾರಿಟಿಯಿಂದ ಒಂದಷ್ಟು ಸ್ಥಳಗಳನ್ನ ಮಾರ್ಕ್ ಮಾಡ್ತಾರೆ. ಮಾರ್ಕ್ ಮಾಡಿದಂತಹ ಸ್ಥಳಗಳಲ್ಲಿ ಬೋರ್ಡ್ ಹಾಕ್ತಾರೆ. ಅಲ್ಲಷ್ಟೇ ಊಟ ಹಾಕಬೇಕು ಬೀದಿ ನಾಯಿಗಳಿಗೆ. ಹೊಸ ರೂಲ್ಸ್ ಇದು, ಜಿಬಿಎ ಇಂದ ಬಂದಿರುವಂತಹ ಹೊಸ ರೂಲ್ಸ್. ನೀವು ಕೂಡ ದಿನನಿತ್ಯ ಬೀದಿ ನಾಯಿಗಳಿಗೆ ಊಟ ಹಾಕ್ತೀರಾ, ಬಿಸ್ಕೆಟ್ ಹಾಕ್ತೀರಾ, ಎಲ್ಲೋ ನಾಯಿಗಳು ಕಾಣಿಸ್ತು ಅಂತ ಹೇಳಿ ನೀವು ಅಲ್ಲಿ ತಗೊಂಡೋಗಿ ಊಟ ಹಾಕ್ತೀರಾ ಅಂತಂದ್ರೆ ಇನ್ನು ಮೇಲೆ ಅದೆಲ್ಲವೂ ಕೂಡ ನಡೆಯೋದಿಲ್ಲ. ಆ ರೀತಿಯಾಗಿ ಏನಾದರೂ ನೀವು ಮಾಡ್ತೀರಾ ಅಂತಂದ್ರೆ ನಿಮಗೂ ಕೂಡ ಜಿಬಿಎ ಕಡೆಯಿಂದ ಫೈನ್ ಬೀಳುತ್ತೆ. ಹಾಗಾಗಿ ಇಲ್ಲಿ ಜಿಬಿಎ ಕಡೆಯಿಂದ ಒಂದಷ್ಟು ಜಾಗಗಳನ್ನು ಮಾರ್ಕ್ ಮಾಡಲಾಗ್ತಾ ಇದೆ. ಆ ಒಂದು ಮಾರ್ಕ್ ಮಾಡಿರುವಂಥ ಜಾಗಗಳಲ್ಲಿ ಬೋರ್ಡ್ ಹಾಕ್ತಾರೆ. ಆ ಬೋರ್ಡ್ ಎಲ್ಲಿರುತ್ತಲ್ಲ ಅಲ್ಲಿ ಮಾತ್ರ ನೀವು ಊಟ ಹಾಕಬಹುದು.